ನಮಸ್ಕಾರ ಸ್ನೇಹಿತರೆ. ನಾವು ನಮ್ಮ ಮುಖದ ಮೇಲಿನ ಮೊಡವೆಗಳು, ಕಪ್ಪು ಕಲೆಗಳು ಹಾಗೂ ಗ್ಲೋಯಿಂಗ್ ಸ್ಕಿನ್ನನ್ನು ಪಡೆಯೋದಕ್ಕೆ ಹಲವಾರು ಕಾಸ್ಟ್ಲಿ ಕಾಸ್ಮೆಟಿಕ್ಗಳನ್ನು ಯೂಸ್ ಮಾಡ್ತಿರ್ತೀವಿ. ಈ ಕಪ್ಪು ಕಲೆಗಳು, ಮೊಡವೆಗಳು ಹಾಗೂ ಚರ್ಮದ ಕಾಂತಿಯನ್ನು ಚೆನ್ನಾಗಿ ಕಾಪಾಡುವಂಥ ಒಂದು ಮಿಶ್ರಣವನ್ನು ಎರಡು ನ್ಯಾಚುರಲ್ ವಸ್ತುಗಳಿಂದ ತಯಾರಿಸ್ಕೊಳ್ಳೋವಂಥ ವಿಧಾನನ ನಾನು ಇವತ್ತು ತಿಳಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋದ್ರಲ್ಲಿ ಒಂದು ಕೊಬ್ಬರಿ ಎಣ್ಣೆ. ಕೊಬ್ಬರಿ ಎಣ್ಣೆ ಚರ್ಮಕ್ಕೆ ಬಹಳ ಒಳ್ಳೆಯ ಮಾಯಿಶ್ಚರೈಸರ್ ಆಗಿದೆ. ಇದರಲ್ಲಿರೋ ಫ್ಯಾಟಿ ಆ್ಯಸಿಡ್ಸು ಚರ್ಮವನ್ನು ಹೈಡ್ರೇಟ್ ಮಾಡಲು ಸಹಾಯ ಮಾಡುತ್ತೆ. ಇದರಲ್ಲಿ ಆ್ಯಂಟಿ ಮೈಕ್ರೋಬಿಯಲ್ ಗುಣಗಳಿರೋದ್ರಿಂದ ಇದು ಚರ್ಮವನ್ನು ಇನ್ಫೆಕ್ಷನ್ಸ್ನಿಂದ ಕಾಪಾಡುತ್ತೆ. ಈ ಕೊಬ್ಬರಿ ಎಣ್ಣೆಯಲ್ಲಿ ಲಾರಿಕ್ ಆ್ಯಸಿಡ್ನ ಅಂಶವಿರೋದ್ರಿಂದ ಇದು ಬ್ಯಾಕ್ಟೀರಿಯಾ ಹಾಗೂ ಫಂಗಸ್ನ ಗ್ರೋತ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಕೊಬ್ಬರಿ ಎಣ್ಣೆಯಲ್ಲಿ ಆ್ಯಂಟಿ ಇನ್ಫ್ಲಾಮೇಟರಿ ಹಾಗೂ ಆ್ಯಂಟಿ ಆಕ್ಸಿಡೆಂಟ್ ಗುಣಗಳಿರೋದ್ರಿಂದ ಇದು ಸನ್ ಟ್ಯಾನ್ ಆಗೋದ್ರಿಂದ ಕೂಡ ತಡೆಯುತ್ತೆ. ಎರಡನೇದು ಪಟಿಕ ಅಥವಾ ಪಟಿಕಾರ. ಪಟಿಕಾರ ಒಂದು ನ್ಯಾಚುರಲ್ ಆಸ್ಟ್ರಿಂಜೆಂಟ್ ಆಗಿದೆ. ಆಸ್ಟ್ರಿಂಜೆಂಟ್ ಅಂದರೆ ಗುಣ ಅಂತ ಹೇಳಿದ್ರೆ ಇದು ಚರ್ಮದ ಟೈಟ್ನೆಸ್ ಅಂದರೆ ಸುಕ್ಕುಗಟ್ಟುವಿಕೆ ಇದೆಯಲ್ಲ, ಆ ಸುಕ್ಕುಗಟ್ಟುವಿಕೆನ ಟೈಟ್ ಮಾಡೋದ್ರ ಜೊತೆಗೆ ಚರ್ಮದಲ್ಲಿರುವ ಆಯಿಲನ್ನು ಬ್ಯಾಲೆನ್ಸ್ ಮಾಡುತ್ತೆ. ಈಗ ನಿಮ್ಮ ಡ್ರೈ ಸ್ಕಿನ್ ಆಗಿರ್ಬೋದು ಅಥವಾ ವೆಟ್ ಸ್ಕಿನ್ ಆಗಿರ್ಬೋದು, ಯಾವುದಕ್ಕೆ ಆದರೂ ಪರವಾಗಿಲ್ಲ, ಇದು ಯಾವುದೇ ರೀತಿಯ ಚರ್ಮ ಇದ್ರೂ ಕೂಡ ಅದರ ಆಯಿಲ್ನ ಬ್ಯಾಲೆನ್ಸ್ ಮಾಡುತ್ತೆ. ಕೆಲವರಿಗೆ ಆಯಿಲಿ ಸ್ಕಿನ್ ಇರುತ್ತೆ, ಕೆಲವರಿಗೆ ಡ್ರೈ ಸ್ಕಿನ್ ಇರುತ್ತೆ. ಯಾವುದೇ ರೀತಿಯ ಸ್ಕಿನ್ ಇದ್ರೂ ಕೂಡ ಆ ಆಯಿಲ್ನೆಸ್ಸನ್ನು ಇದು ಬ್ಯಾಲೆನ್ಸ್ ಮಾಡುತ್ತೆ. ಪಟ್ಟಿಕದಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಹಾಗೂ ಆ್ಯಂಟಿಸೆಪ್ಟಿಕ್ ಗುಣಗಳಿರೋದ್ರಿಂದ ಇದು ಚರ್ಮವನ್ನು ಯಾವುದೇ ರೀತಿಯ ಇನ್ಫೆಕ್ಷನ್ಸ್ನಿಂದ ಕಾಪಾಡುತ್ತೆ. ಈ ಕೊಬ್ಬರಿ ಎಣ್ಣೆ ಹಾಗೂ ಪಟಿಕ ಈ ಎರಡರಿಂದ ಚರ್ಮಕ್ಕೆ ಆಗೋ ಉಪಯೋಗಗಳನ್ನ ತಿಳ್ಕೊಂಡ್ರಿ. ಈಗ ಈ ಎರಡನ್ನು ಯೂಸ್ ಮಾಡಿಕೊಂಡು ನಾವು ಒಂದು ಮಿಶ್ರಣವನ್ನು ಹೇಗೆ ತಯಾರಿಸೋದು ಅಂತ ತಿಳ್ಕೊಳ್ಳೋಣ. ಇದಕ್ಕೆ ಬೇಕಾಗಿರೋದು ಆಲಮ್ ಪೌಡರ್. ಆಲಮ್ ಪೌಡರ್ ಅಂಗಡಿಯಲ್ಲಿ ಕೂಡ ಸಿಗುತ್ತೆ, ಪೌಡರೇ ಸಿಗುತ್ತೆ. ಪೌಡರ್ ಸಿಕ್ಕಲಿಲ್ಲ ಅಂದರೂ ಕೂಡ ನೀವು ಪಟಿಕದ ಕಲ್ಲುಗಳನ್ನ ಕೂಡ ತೊಗೊಂಡು ಬರ್ಬೋದು. ಪಟಿಕದ ಕಲ್ಲುಗಳನ್ನ ನೀವು ಡೈರೆಕ್ಟ್ ಮಿಕ್ಸಿಗೆ ಹಾಕ್ಬಿಟ್ರೆ ಬ್ಲೇಡ್ ಹೋಗ್ಬಿಡುತ್ತೆ. ಸೊ ಅದರಿಂದ ನೀವೇನು ಮಾಡಬೇಕು ಅಂದರೆ ಈ ಪಟಿಕದ ಕಲ್ಲನ್ನು ಈ ರೀತಿಯ ಒಂದು ಕುಟ್ಟಾಣಿಯನ್ನು ತೆಗೆದುಕೊಳ್ಳಿ. ಈ ಕುಟ್ಟಾಣಿಯಲ್ಲಿ ನೀವು ಇದನ್ನು ಕುಟ್ಟಿ ಸ್ವಲ್ಪ ಪುಡಿ ಮಾಡಬೇಕು. ಈಗ ಈ ಥರದ ಕುಟ್ಟಾಣಿ ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ ನೀವು ಒಂದು ಬಟ್ಟೆಯಲ್ಲಿ ಕಟ್ಬಿಟ್ಟು ಅದನ್ನು ಪುಡಿ ಮಾಡಿಬಿಟ್ಟು ಆಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಮಿಕ್ಸಿಯಲ್ಲಿ ಚೆನ್ನಾಗಿ ಪುಡಿ ಮಾಡಬೇಕು. ಈ ಪುಡಿ ಮಾಡಿದ್ಮೇಲೆ ನೈಸಾಗಿ ಪುಡಿ ಆದಮೇಲೆ ಇದನ್ನು ನೀವು ಚೆನ್ನಾಗಿ ಸ್ವಲ್ಪ ಒಂದ್ರಿ ಮಾಡ್ಕೊಳ್ಬೇಕು. ಒಂದ್ರಿ ಮಾಡ್ಕೊಳ್ಳೋದ್ರಿಂದ ನುಣ್ಣಗಿರೋ ಪೌಡ್ರು ನಿಮಗೆ ಕೆಳಗಡೆ ಸಿಗುತ್ತೆ. ಆ ನುಣ್ಣಗಿರೋ ಪೌಡ್ರನ್ನ ತೆಗೆದಿಟ್ಕೋಬೇಕು. ಪಟಿಕ ನಿಮಗೇನು ತುಂಬ ಕಾಸ್ಟ್ಲಿ ಇಲ್ಲ, ಒಂದು 10-12 ರೂಪಾಯಿಗೆ 100 ಗ್ರಾಮ್ ಪಟಿಕ ಸಿಕ್ಬಿಡುತ್ತೆ. ಪಟಿಕದ ಕಲ್ಲು ಪೌಡ್ರು ಕೂಡ ಸಿಗುತ್ತೆ, ಅದನ್ನು ಬೇಕಾದ್ರೂ ತೊಗೊಳ್ಬೋದು. ಸೊ ನಾವು ಈಗ ಪೌಡ್ರು ರೆಡಿ ಮಾಡ್ಕೊಂಡಾಯಿತು. ಇದಕ್ಕೆ ನಾನು ಒಂದು 100 ml ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಈ 100 ml ಕೊಬ್ಬರಿ ಎಣ್ಣೆಗೆ ನಾನು 1 ಟೇಬಲ್ ಸ್ಪೂನಷ್ಟು ಈ ಪಟಿಕದ ಪುಡಿಯನ್ನು ಹಾಕ್ತಾಯಿದ್ದೀನಿ. ಈ ಪಟಿಕದ ಪುಡಿಯನ್ನು ಹಾಕಿ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಇದು ಡಿಸಾಲ್ವ್ ಆಗಬೇಕು. ಸ್ವಲ್ಪ ಟೈಮ್ ತಗೊಳ್ತಿದ್ದು ಪರವಾಗಿಲ್ಲ, ಸ್ವಲ್ಪ ನಿಧಾನವಾಗಿ ಇದನ್ನು ಮಿಕ್ಸ್ ಮಾಡ್ತಾ ಬನ್ನಿ. ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಈ ನಮ್ಮ ಮಿಶ್ರಣ ರೆಡಿಯಾಗಿದೆ. ಈ ಎರಡರಿಂದ ಏನೇನು ಉಪಯೋಗಗಳಿದೆ ಅನ್ನೋದನ್ನ ನಿಮ್ಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಇದನ್ನು ಹೇಗೆ ಹಚ್ಕೊಳ್ಬೇಕು ಹಾಗೂ ಇದರಿಂದ ಏನೇನು ಉಪಯೋಗಗಳಿದೆ ಇದನ್ನು ಹಚ್ಚೋದ್ರಿಂದ ಅನ್ನೋದನ್ನು ಈಗ ಒಂದೊಂದಾಗಿ ತಿಳಿಸ್ಕೊಡ್ತೀನಿ ನಿಮಗೆ. ಈ ಮುಖದ ಮೇಲೆ ಬರುವಂಥ ಮೊಡವೆಗಳನ್ನು ಇದನ್ನು ಹಚ್ಚೋದ್ರಿಂದ ತಡಿಬೋದು. ಮೊಡವೆಗಳಿಂದ ಆಗಿರೋ ಕಪ್ಪು ಕಲೆಗಳನ್ನು ಕೂಡ ಇದರಿಂದ ಹೋಗಲಾಡಿಸ್ಬೋದು. ಈಗ ಮೊಡವೆಗಳಾಗಿರುತ್ತೆ, ಅಲ್ಲಲ್ಲಿ ಮೊಡವೆಗಳು ಹೋದ್ಮೇಲೆ ಕಪ್ಪು ಕಲೆಗಳು ಅಲ್ಲಲ್ಲೇ ನಿಂತಿರುತ್ತೆ, ಹಾಗೆ ಅದನ್ನು ಕೂಡ ಇದರಿಂದ ತೆಗಿಬೋದು. ಆ್ಯಂಟಿ ಏಜಿಂಗ್ ಅಂದರೆ ಇವಾಗ ನಮ್ಮ ಚರ್ಮ ಏಜ್ ಆಗ್ತಾ ಸ್ವಲ್ಪ ಸುಕ್ಕುಗಟ್ತಾ ಇರುತ್ತೆ. ಆ ಸುಕ್ಕು ಕಟ್ಟುವಿಕೆಯನ್ನು ಕೂಡ ಇದರಿಂದ ತಡೆಯಬಹುದು. ಚರ್ಮ ಟೈಟ್ ಆಗುತ್ತೆ, ಜೊತೆಗೆ ಇದರಿಂದ ಒಂದು ಗ್ಲೋಯಿಂಗ್ ಸ್ಕಿನ್ ಕೂಡ ನಮಗೆ ದೊರಕುತ್ತೆ. ಸ್ಕಿನ್ನು ಸ್ವಲ್ಪ ಗ್ಲೋಯಿಂಗ್ ಆಗಿರುತ್ತೆ. ಕಂಟಿನ್ಯೂಸ್ ಹಚ್ತಾ ಇರೋದ್ರಿಂದ ಗ್ಲೋಯಿಂಗ್ ಸ್ಕಿನ್ ಪಡಿಬೋದು. ಹಾಗೆ ಸ್ಕಿನ್ ಇನ್ಫೆಕ್ಷನ್ಸ್ನಿಂದ ಕೂಡ ದೂರ ಆಗ್ಬೋದು.
ಸ್ಕಿನ್ ಇನ್ಫೆಕ್ಷನ್ಸ್ ಕೂಡ ಆಗಲ್ಲ. ಯಾಕಂದರೆ ಇದು ರೆಗ್ಯುಲರ್ ಹಚ್ತಾ ಇರೋದ್ರಿಂದ ಸ್ಕಿನ್ ಇನ್ಫೆಕ್ಷನ್ಸ್ ಕೂಡ ನಮಗೆ ಆಗೋದು ಕಡಿಮೆ ಆಗುತ್ತೆ. ಕ್ಲೀನ್ ಆ್ಯಂಡ್ ಕ್ಲಿಯರ್ ಸ್ಕಿನ್ ನಾವು ಪಡಿಬೋದು. ಇದನ್ನು ನೀವು ಮುಖಕ್ಕೆ ಕೂಡ ಹಚ್ಬೋದು, ಪೂರ್ತಿ ಬಾಡಿ ಕೂಡ ಹಚ್ಬೋದು. ಯಾವುದರಿಂದನೂ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಯಾಕೆಂದರೆ ಇದು ನ್ಯಾಚುರಲ್ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀವಿ, ನ್ಯಾಚುರಲ್ ಪಟ್ಟಿಕದ ಕಲ್ಲನ್ನು ತೊಗೊಂಡಿದ್ದೀವಿ. ಯಾವುದು ಇದು ಸೈಡ್ ಎಫೆಕ್ಟ್ಸ್ನ ಉಂಟು ಮಾಡಲ್ಲ. ಜೊತೆಗೆ ಇದರ ಇನ್ನೊಂದು ಅದ್ಭುತವಾದ ಉಪಯೋಗ ಏನು ಅಂದರೆ, ಇದನ್ನು ನೀವು ತಲೆ ಕೂದಲಕ್ಕೂ ಕೂಡ ಹಚ್ಕೊಳ್ಬೋದು. ಸೊಂಪಾದ ಕೂದಲು, ಹೆಲ್ತಿ ಹೇರ್ಸ್ ನಿಮಗೆ ಇದರಿಂದ ಸಿಗತ್ತೆ. ನೀವು ರಾತ್ರಿ ತಲೆಗೆ ಹಚ್ಚಿ ಬೆಳಗ್ಗೆ ಕೂಡ ಸ್ನಾನ ಮಾಡ್ಬೋದು. ಅಥವಾ ನೀವೊಂದು ತಲೆಗೆ ಹಚ್ಚಿ ಒಂದು ಅರ್ಧ ಗಂಟೆ ಕೂಡ ಬಿಟ್ಬಿಟ್ಟು ಆಮೇಲೆ ಕೂಡ ತಲೆಯನ್ನು ವಾಶ್ ಮಾಡ್ಕೊಳ್ಬೋದು. ಇದು ಮುಖಕ್ಕೆ ಹೇಗೆ ಹಚ್ಚೋದು ಅಂತ ಹೇಳಿದ್ರೆ, ನೀವು ರೆಗ್ಯುಲರ್ ಕ್ರೀಮ್ಗಳು ಹಚ್ತೀರಾ, ಹಾಗೆಯೇ ಇದನ್ನು ಕೂಡ ನೀವು ಈ ಮಿಶ್ರಣವನ್ನು ತಗೊಂಡು ಜಸ್ಟ್ ಹೀಗೆ ಮಸಾಜ್ ಮಾಡ್ತಾ ನೀವು ಫೇಸ್ಗೆಲ್ಲ ಫುಲ್ ಹಚ್ಕೋಬೋದು. ಹಚ್ಚಿ ಒಂದು ಅರ್ಧ ಗಂಟೆ ಬಿಟ್ಟು ಆಮೇಲೆ ನೀವು ಮುಖ ತೊಳೆದ್ರೆ ಆಯಿತು. ಹೀಗೆ ನೀವು ರೆಗ್ಯುಲರ್ ಮಾಡ್ತಾ ಬಂದರೆ ನಿಮ್ಮ ಮುಖದ ಕಾಂತಿ ಹೆಚ್ಚಾಗುತ್ತೆ, ಜೊತೆಗೆ ಕಪ್ಪು ಕಲೆಗಳಿದ್ರೂ ಕೂಡ ಮಾಯ ಆಗುತ್ತೆ, ಜೊತೆಗೆ ಹೆಲ್ತಿ ಆ್ಯಂಡ್ ಗ್ಲೋಯಿಂಗ್ ಸ್ಕಿನ್ ನಿಮ್ಮದಾಗುತ್ತೆ. ಇಂದಿನ ವಿಡಿಯೋ ನಿಮಗೆ ಲೈಕ್ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್.